ಭಟ್ಕಳ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ದೀಪಾವಳಿ ಟ್ರೋಫಿ 2024-25ರ ತಾಲೂಕಾ ಮಟ್ಟದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಫೈನಲ್ ಪಂದ್ಯವನ್ನು ಗೆದ್ದು ಬೀಗುವ ಮೂಲಕ ಅನ್ವಿ ಕ್ರಿಕೆಟರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಪಂದ್ಯಾವಳಿಯಲ್ಲಿ ಒಟ್ಟು 6 ತಂಡಗಳು ಭಾಗವಹಿಸಿದ್ದು, ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ವೈಕಿಂಗ್ಸ್ ಭಟ್ಕಳ ಮತ್ತು ವಿನಾಯಕ ಶೆಟ್ಟಿ ಮಾಲಕತ್ವದ ಅನ್ವಿ ಕ್ರಿಕೆಟರ್ಸ್ ನಡುವೆ ನಡೆದ ಹಣಾಹಣಿಯಲ್ಲಿ ಅನ್ವಿ ಕ್ರಿಕೆಟರ್ಸ್ ಜಯಗಳಿಸುವುದರ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿತು. ಬಳಿಕ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಯಕ್ಷ ಚೌಡೇಶ್ವರಿ ಹೊನ್ನಾವರ ಹಾಗೂ ಎಸ್ಎಸ್ಎಸ್ ಸ್ಪೋರ್ಟ್ಸ್ ಕ್ಲಬ್ ಮಾವಿನಕಟ್ಟೆ ನಡೆದ ಹಣಾಹಣಿ ಪಂದ್ಯದಲ್ಲಿ ಎಸ್ಎಸ್ಎಸ್ ಸ್ಪೋರ್ಟ್ಸ್ ಕ್ಲಬ್ ಮಾವಿನಕಟ್ಟೆ ತಂಡ ಜಯ ಗಳಿಸುವುದರ ಮೂಲಕ ಫೈನಲ್ಗೆ ಎರಡನೇ ತಂಡವಾಗಿ ಎಂಟ್ರಿ ಕೊಟ್ಟಿತು. ನಂತರ ಅಂತಿಮ ಘಟ್ಟದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಅನ್ವಿ ಕ್ರಿಕೆಟರ್ಸ್ ಮತ್ತು ಎಸ್ಎಸ್ಎಸ್ ಸ್ಪೋರ್ಟ್ಸ್ ಕ್ಲಬ್ ಮಾವಿನಕಟ್ಟೆ ನಡುವೆ ನಡೆದ ಹಣಾಹಣಿಯಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅನ್ವಿ ಕ್ರಿಕೆಟರ್ಸ್ ತಂಡ 20 ಓವರ್ಗಳಲ್ಲಿ ಮಹೇಶ್ ಭಟ್ ಅರ್ಧಶತಕ ಹಾಗೂ ಕೇಶವ ನಾಯ್ಕ್ 46 ರನ್ಗಳ ಕೊಡುಗೆಯೊಂದಿಗೆ 181 ರನ್ ಗಳಿಸಿತು. ನಂತರ 182 ರನ್ಗಳ ಗುರಿ ಬೆನ್ನಟ್ಟಿದ್ದ ಎಸ್ಎಸ್ಎಸ್ ಸ್ಪೋರ್ಟ್ಸ್ ಕ್ಲಬ್ ಮಾವಿನಕಟ್ಟೆ 139 ರನ್ ಗಳಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ ಅನ್ವಿ ಕ್ರಿಕೆಟರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ ಮಾವಿನಕಟ್ಟೆ ತಂಡ ರನ್ನರ್ ಆಫ್ ಆಗಿ ತೃಪ್ತಿ ಪಟ್ಟುಕೊಂಡಿತು. ಪಂದ್ಯದಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊನ್ನಾವರ ತಂಡದ ರಾಜೇಶ್ ದಿವಾಡಿಗ, ಬೆಸ್ಟ್ ಬೌಲರ್ ಅನ್ವಿ ತಂಡದ ಶೇಖರ್, ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಅನ್ವಿ ತಂಡದ ಆಟಗಾರ ಮಹೇಶ್ ಭಟ್ ಪಡೆದುಕೊಂಡರು. ಪಂದ್ಯಾವಳಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಅನ್ವಿ ಕ್ರಿಕೆಟರ್ಸ್ ತಂಡಕ್ಕೆ 55,255 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಯಿತು. ರನ್ನರ್ ಆಫ್ ತಂಡವಾದ ಎಸ್ಎಸ್ಎಸ್ ಸ್ಪೋರ್ಟ್ಸ್ ಕ್ಲಬ್ ಮಾವಿನಕಟ್ಟೆಗೆ 33,333 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಯಿತು. ಪಂದ್ಯಾವಳಿಯ ಆಯೋಜಕರಾದ ಗೆಳೆಯರ ಬಳಗ ಭಟ್ಕಳ ಈ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.